3 ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದಂತ ಕಾಮಗಾರಿ ನ್ಯೂಸ್ 18 ವರದಿಯನ್ನ ಮಾಡ್ತಿದ್ದ ಒಂದೇ ತಿಂಗಳಿಗೆ ಕಾಮಗಾರಿ ಪೂರ್ಣಗೊಂಡಿದೆ. ನಮ್ಮೂರಲ್ಲಿ ನ್ಯೂಸ್ 18 ವರದಿ ಮಾಡಿತ್ತು. ನಮ್ಮೂರಲ್ಲಿ ನ್ಯೂಸ್ 18 ವರದಿಯನ್ನ ಅಂದ್ರೆ ಆ ಒಂದು ಕಾಮಗಾರಿ ಯಾವ ರೀತಿಯ ವಿಳಂಬ ಆಗ್ತಾ ಇದೆ, ಅಲ್ಲಿನ ರೈತರು ಪರದಾಟವನ್ನು ಮಾಡ್ತಾ ಇದ್ದಾರೆ, ಹಿಡಿಶಾಪ ಹಾಕ್ತಾ ಇದ್ದಾರೆ, ಅಲ್ಲಿ ನೋವಿಗೆ ಸ್ಪಂದಿಸಬೇಕಾಗಿದೆ, ಅವರ ಆಳನನ್ನ ಕೇಳಬೇಕಾಗಿದೆ ಅಧಿಕಾರಿಗಳು ಅಂತೆಲ್ಲ ನಮ್ಮ ಪ್ರತಿನಿಧಿ ಹೋದಂಥ ಸಂದರ್ಭದಲ್ಲಿ ಮಾತನಾಡಿಸಿದ್ರು, ಧ್ವನಿಯನ್ನು ಎತ್ತಿದ್ವಿ. ಅದಕ್ಕೆ ಸ್ಪಂದಿಸುವಂಥ ಕೆಲಸ ಆಗಿದೆ. ಬೆಳಗಾವಿ ಜಿಲ್ಲೆ ಬಸವೇಶ್ವರ ಏತ ನೀರಾವರಿ ಯೋಜನೆ ಅದು 1400 ಕೋಟಿ ವೆಚ್ಚ, 23 ಹಳ್ಳಿಗಳಿಗೆ ಅನುಕೂಲದ ಯೋಜನೆ. ಕಾಮಗಾರಿ ಪೂರ್ಣಗೊಳ್ಳದೆ ಗ್ರಾಮಸ್ಥರಿಗೆ ನಿತ್ಯ ಸಂಕಷ್ಟ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಈಗ ಒಂದೇ ಒಂದು ವರದಿ 3 ವರ್ಷಗಳ ಸಮಸ್ಯೆಗೆ ಮುಕ್ತಿಯನ್ನ ಹಾಡಿದೆ. भारत माता की जय, भारत माता की जय, जय जवान जय किसान, जय जवान जय किसान, ರೈತ ಸಂಘಕ್ಕೆ ಆ ಸಂತೋಷ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಯಾವಾಗ ಆ ಕಾಮಗಾರಿ ಎಲ್ಲ ಪೂರ್ಣಗೊಳ್ತು, ನೀರು ಬಂತು, ಆ ಸಂದರ್ಭದಲ್ಲಿ ರೈತ ಸಂಘದವರು ಎಲ್ಲರೂ ಕೂಡ ಖುಷಿ ಆದ್ರು. ನ್ಯೂಸ್ 18ಗೆ ಧನ್ಯವಾದವನ್ನ ಕೂಡ ಅರ್ಪಿಸಿದ್ರು. ಇಷ್ಟು ವರ್ಷದಿಂದ ಆಗ್ತಾ ಇರಲಿಲ್ಲ ಸರ್, ನೀವು ಬಂದು ಈ ವರದಿಯನ್ನ ಪ್ರಸಾರ ಮಾಡ್ತಿದ್ದ ಹಾಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ. ಇದೆಲ್ಲದರ ಕ್ರೆಡಿಟ್ ನಿಮ್ಗೆ ಅಂತ ಹೇಳ್ತಾರೆ. ನಮ್ಮ ಬಸವೇಶ್ವರ ಏತ ನೀರಾವರಿ ಯೋಜನೆ ಪೂರ್ಣಗೊಂಡಿದೆ. ಈ ಬಗ್ಗೆ ಕಾಗವಾಡದ ಕ್ಷೇತ್ರದ ಶಾಸಕ ರಾಜು ಕಾಗೆ ಹಾಗೆ ಅಥಣಿ ಶಾಸಕ ಲಕ್ಷ್ಮಣ ಸವದಿಯವರು ಸಂತಸವನ್ನ ವ್ಯಕ್ತಪಡಿಸಿದ್ರು. ಅವರನ್ನ ನಮ್ಮ ಪ್ರತಿನಿಧಿ ಲೋಹಿತ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಕಾಗವಾಡ ಮತಕ್ಷೇತ್ರದ ಬಹು ನಿರೀಕ್ಷಿತ ಯೋಜನೆ, ಸಾಕಷ್ಟು ಚುನಾವಣೆಗಳಿಗೆ ಅಸ್ತ್ರವಾಗಿರ್ತಕ್ಕಂಥ ಯೋಜನೆ, ಅದು ಬಸವೇಶ್ವರ ಏತ ನೀರಾವರಿ ಯೋಜನೆ. 2017ರಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರು ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟಿರ್ತಾರೆ. ಸುದೀರ್ಘ ವರ್ಷಗಳ ಬಳಿಕ ಇವತ್ತು ಟ್ರಯಲ್ ರನ್ ಸಕ್ಸಸ್ ಆಗಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಮಾತನಾಡೋದಕ್ಕೆ ಸ್ವತಃ ಕಾಗವಾಡ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡಿಸ್ಕೊಂಡು ಹೋಗ್ತೀನಿ. ಸರ್, ಈಗ ಸಾಕಷ್ಟು ಈ ಒಂದು ನಿರೀಕ್ಷೆ ಜನರಿಗೆ ಬೇಕಾಗಿರ್ತಕ್ಕಂಥದ್ದು. ಒಂದ್ ಕಡೆ ನೀರಾವರಿ ಪರಿಸ್ಥಿತಿ ಇದ್ರೆ, ಇನ್ನೊಂದು ಕಡೆ ಕಂಪ್ಲೀಟ್ ಆಗಿರ್ತಕ್ಕಂಥ ಡ್ರಾಟ್ ಪರಿಸ್ಥಿತಿ ಇತ್ತು. ಸೊ ಈ ಒಂದು ಯೋಜನೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿತ್ತು. ಇದೇ ಒಂದು ಯೋಜನೆ ಹೆಸರಲ್ಲೇ ಚುನಾವಣೆಗಳು ಕೂಡ ನಡೆದಿದ್ದು. ಇವತ್ತು ಟ್ರಯಲ್ ರನ್ ಸಕ್ಸಸ್ ಆಗಿದೆ. ನಿಮ್ಮ ಮೊದಲ ರಿಯಾಕ್ಷನ್? ಇವತ್ತಿನ ದಿವಸ ಈ ಬಸವೇಶ್ವರ ಏತ ನೀರಾವರಿಯನ್ನು ಪ್ರಾಯೋಗಿಕವಾಗಿ ನಾವು ಪ್ರಾರಂಭ ಮಾಡಿದ್ದೀವಿ. 17ರಲ್ಲಿ ಈಗಿನ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯನವರು ಇಲ್ಲೇ ಮಧುಬಾವಿಗೆ ಬಂದು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ರು. ಇವತ್ತಿನ ದಿವಸ ಪ್ರಾಯೋಗಿಕವಾಗಿ ಒಂದು ಮೋಟರನ್ನು ಪ್ರಾರಂಭ ಮಾಡಿದ್ದೀವಿ. ನಾಳೆ ಜೂನ್ದಲ್ಲಿ 4 ಮೋಟರ್ಗಳನ್ನು ಪ್ರಾರಂಭ ಮಾಡಿ ಇಲ್ಲಿಯ 2 ಜಿಲ್ಲಾ ಪಂಚಾಯತಿಗಳು, ಮಧುಬಾವಿ ಜಿಲ್ಲಾ ಪಂಚಾಯತಿ ಮತ್ತು ಅನಂತಪುರ ಜಿಲ್ಲಾ ಪಂಚಾಯತಿಯ 30 ಹಳ್ಳಿಗಳಿಗೆ 27,000 ಹೆಕ್ಟರ್ ಅಂದ್ರೆ 65ರಿಂದ 68,000 ಎಕರೆ ನೀರಾವರಿ ಯೋಜನೆ. ಇದು ಒಂದು ದೊಡ್ಡ ಪ್ರಮಾಣದ ನೀರಾವರಿ ಯೋಜನೆ ಆದದ್ದು. ಇವತ್ತು ಪ್ರಾಯೋಗಿಕವಾಗಿ ನಾನು ಮತ್ತು ಲಕ್ಷ್ಮಣ ಸವದಿ ಅವರು ಕೂಡಿ ಪ್ರಾರಂಭ ಮಾಡಿದ್ದೀವಿ. ಇದು ಬಹಳ ಜನರ ಇಲ್ಲಿ ಒಂದು ಪ್ರಯತ್ನ. ನನ್ನ ಈಗ ಒಂದು ಇಲೆಕ್ಷನ್ ಚುನಾವಣೆ ಆದಾಗಿಂದನೂ 1.5 ವರ್ಷದಿಂದ ಅಲ್ಲಿ ಆ ಕಾಂಟ್ರಾಕ್ಟರ್ ಕೆಲವು ಅಡಚಣೆಗಳಿಂದ ಅವ್ರದ್ದು ಒಂದು NCLT ಅದು ಒಂದು ಪ್ರಕರಣ ಆಗೋದ್ರಿಂದ ಅಲ್ಲಿ ವಿಳಂಬ ಆಯ್ತು. ಅದು ಒಂದು ಮಾತನ್ನ ಹೇಳ್ತಾ ಇದ್ದಾರಲ್ಲ, ಗಣೇಶನ ಮದುವೆಗೆ 108 ವಿಘ್ನಗಳು ಅಂದಾಗ ಅದು ಆಗಿದೆ. ಇವತ್ತೆಲ್ಲ ನಾವು ಸಕ್ಸಸ್ ಮಾಡಿದೀವಿ. ಕರೆಂಟ್ ಅದು ಪ್ರಾಬ್ಲಮ್ ಇತ್ತು. ಕರೆಂಟು ಇವತ್ತು ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ಭಾಗದಲ್ಲಿರುವಂತ ಎಲ್ಲಾ ಜನರ ಜೀವನವನ್ನು ಸುಜಲಾಂ ಸುಫಲಾಂ ಮಾಡುವಂತ ಈ ಯೋಜನೆ ಒಳ್ಳೇದಾಗಲಿ. ಇದೇ ವಿಚಾರವಾಗಿ ನೀವು ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದ್ರಿ. ನಾವು ಕೂಡ ನ್ಯೂಸ್ 18 ಮೂಲಕ ಅಭಿಯಾನಗಳನ್ನ ನಡೆಸಿದ್ವಿ. ಕೊನೆಗೆ ಇವತ್ತು ಪ್ರಾಯೋಗಿಕವಾಗಿ ಸಕ್ಸಸ್ ಆಗಿರ್ತಕ್ಕಂಥದ್ದು. ಇವತ್ತು ಬಸವೇಶ್ವರ ಏತ ನೀರಾವರಿ 2017ರಿಂದ ಭೂಮಿ ಪೂಜೆ ಆಗಿ ಗುತ್ತಿಗೆಯನ್ನು ಕೊಟ್ಟಿರ್ತಕ್ಕಂಥ ಗುತ್ತಿಗೆದಾರರು ಸ್ವಲ್ಪ ಆರ್ಥಿಕವಾಗಿ ತೊಂದರೆಗೆ ಒಳಗಾಗಿರೋದ್ರಿಂದ ಅವ್ರ ಕಂಪನಿ ಸ್ವಲ್ಪ ವ್ಯಾಜ್ಯದಲ್ಲಿ ನಿಂತಿರೋದ್ರಿಂದ ಕೆಲಸಕ್ಕೆ ವಿಳಂಬ ಆಗಿದೆ. ಸರ್ಕಾರ ಈಗ ಸಣ್ಣ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಉಳಿದಿರ್ತಕ್ಕಂಥ ಹಣವನ್ನ ಬಿಡುಗಡೆ ಮಾಡಿ ಆ ವಿದ್ಯುತ್ ಇಲಾಖೆ ಇರ್ಬೋದು ಮತ್ತು ಬೇರೆ ಬೇರೆ ಕಾಂಟ್ರಾಕ್ಟರ್ಗಳಿಗೆ ಹಣವನ್ನು ಕೊಟ್ಟಿರೋದ್ರಿಂದ ಮೊದಲನೇ ಹಂತದ ಇವತ್ತು ಕಾರ್ಯ ಪ್ರಾರಂಭ ಆಗಿದೆ. ಇವತ್ತು ಪ್ರಾಯೋಗಿಕವಾಗಿ ಇದನ್ನ ಪ್ರಾರಂಭ ಮಾಡಿದ್ದೀವಿ. ಗಣರಾಜ್ಯೋತ್ಸವ ದಿವಸ ಒಳ್ಳೆಯ ದಿನ, ಅದರಿಂದ ಇವತ್ತು ಒಂದು ಹಂತದ ಪ್ರಾರಂಭ ಆಗಿದೆ. ಬಹುಶಃ ಜೂನ್ ತಿಂಗಳ ನದಿಗೆ ಹೊಸ ನೀರು ಬಂದ ಮೇಲೆ
ಇನ್ನು ಉಳಿದಿರ್ತಕ್ಕಂಥ 4 ಮೋಟಾರ್ಗಳನ್ನು ಅಲ್ಲಿ ಕೂಡಿಸಿ 4 ಮೋಟಾರ್ಗಳು ಪ್ರಾಯೋಗಿಕವಾಗಿ ಅಲ್ಲದ್ರೆ ಅದು ನಿರಂತರವಾಗಿ ಪ್ರಾರಂಭ ಆಗುತ್ತೆ. ಹಂತ 2 ಕೂಡ ಕೆಲವೊಂದು ಕಾರ್ಯಗಳಿದ್ದಾವೆ. ಅದನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಈಗಾಗಲೇ ರಾಜು ಕಾಗೆ ಅವರು ತಂದಿದ್ದಾರೆ. ನಾವು ಕೂಡ ಅದನ್ನು ಆದಷ್ಟು ಬೇಗನೆ ಅದನ್ನು ಪೂರ್ಣ ಮಾಡಿ ಮುಂದಿನ ದಿನಮಾನದಲ್ಲಿ ಏನು ಹಳೆ ಅಥಣಿ ತಾಲೂಕು ಇತ್ತು, ಇವತ್ತು ಕಾಗವಾಡ ತಾಲೂಕು ಆಗಿದೆ, ಅಥಣಿ ತಾಲೂಕು ಇದೆ. ಅಲ್ಲಿ ಕೊಕಟ್ನೂರು ಒಂದು ಕೆರೆ ತುಂಬು ಯೋಜನೆ ಪ್ರಾರಂಭ ಆಗಿದೆ ಈಗಾಗಲೇ ಪ್ರಾಯೋಗಿಕವಾಗಿ. ಇಡೀ ಅಥಣಿ ಕಾಗವಾಡ ತಾಲೂಕ ಸಂಪೂರ್ಣ ನೀರಾವರಿ ಒಳಪಟ್ಟಿರ್ತಕ್ಕಂಥ ತಾಲೂಕು ಆಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ಈ ಮಾತನ್ನ ಹಂಚಿಕೊಳ್ಳಿಕ್ಕೆ ನಮಗೆ ಬಹಳ ಖುಷಿ ಆಗುತ್ತೆ. ತಮ್ಮ ಇಬ್ರು ಶಾಸಕರು ಕೂಡ ನಾವು ನ್ಯೂಸ್ 18 ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀವಿ. ನಮ್ಮ ವರದಿಗೆ ಸ್ಪಂದಿಸಿ ಇವತ್ತು ನೀವು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರಿ. ಹೋರಾಟ ಮಾಡಿ ಕೊನೆಗೂ ಟ್ರಯಲ್ ರನ್ ಅನ್ನ ಸಕ್ಸಸ್ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಶಾಸಕರು ಹೇಳುವಂಥದ್ದು. ಲೋಹಿತ್, ನ್ಯೂಸ್ 18 ಚಿಕ್ಕೋಡಿ.